ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಬಂದಿದ್ದೀನಿ ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಇಸ್ಕಾನ್ ದೇವಸ್ಥಾನಕ್ಕೆ. ಶ್ರೀ ರಾಧಾಕೃಷ್ಣ ಮಂದಿರ ಅಂತ ಕರಿಬೋದು. ವಿಶ್ವದ ಅತಿ ದೊಡ್ಡ ಕೃಷ್ಣ ದೇವಾಲಯಗಳಲ್ಲಿ ಇದೊಂದಾಗಿದೆ. ಹೊಸಪೇಟೆಯಿಂದ ಇಸ್ಕಾನ್ ಟೆಂಪಲ್ಗೆ ಹೇಗೆ ಬರುವುದಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡೌನ್ ಲೈಕ್ ಮಾಡಿ. ಹೊಸಪೇಟೆಯಿಂದ ಡೈಲಿ ಟ್ರೈನ್ಸ್ ಅಲೋ ಇದೆ. ಅದು ಹಂಪಿ ಎಕ್ಸ್ಪ್ರೆಸ್ ಆಗಿರುತ್ತೆ. ಹಂಪಿ ಎಕ್ಸ್ಪ್ರೆಸ್ ಬಿಟ್ಟರೆ ಬೇರೆ ಯಾವುದಿಲ್ಲ. ಹಾಗಾಗಿ ನಮ್ಮ ಹಂಪಿ ಎಕ್ಸ್ಪ್ರೆಸ್ ಮಿಸ್ ಆಗಿದೆ ಟ್ರೈನು. ಇವಾಗ ಹರಿಪ್ರಿಯ ಎಕ್ಸ್ಪ್ರೆಸ್ ಹೋಗ್ತಿದ್ದೇವೆ. ಈ ಹರಿಪ್ರಿಯ ಎಕ್ಸ್ಪ್ರೆಸ್ ಬೆಂಗಳೂರಿಗೆ ಹೋಗೋದಿಲ್ಲ, ಇದು ತಿರುಪತಿಗೆ ಹೋಗುತ್ತೆ. ನಾವು ಈ ಟ್ರೈನ್ ಎತ್ಬಿಟ್ಟು ನಾವು ಗುಂತಕಲ್ಲಿಗೆ ಇಳ್ಬೇಕಾಗುತ್ತೆ. ಗುಂತಕಲ್ಲಲ್ಲಿ 2 o'clock ಬಸವ ಎಕ್ಸ್ಪ್ರೆಸ್ ಇದೆ, ಆ ಟ್ರೈನ್ ಇರಬೇಕಾಗುತ್ತೆ. ನಾವು ಗುಂತಕಲ್ ರೀಚ್ ಆಗಿವಿ. 1 ಗಂಟೆ ಆಯಿತು ಟೈಮು. 2 ಗಂಟೆಗೆ ಬಸವ ಎಕ್ಸ್ಪ್ರೆಸ್ ಬರುತ್ತೆ ಬೆಂಗಳೂರಿಗೆ ಹೋಗೋದು. ಇಲ್ಲಿ ನಮಗೆ ಸೀಟೇ ಸಿಗ್ಲಿಲ್ಲ ಗುರು. ಯಾಕಂದ್ರೆ ಇಲ್ಲಿ ನೋಡಿ ತುಂಬಾ ಜನ ಇದ್ದಾರೆ. ನಾವು ಸೀಟ್ ಸಿಗಿಲ್ಲ ಅಂತ ನಾವಿದ್ರೆ ಒಬ್ಬ ಅಣ್ಣ ನೋಡಿದ್ರೆ ಇಲ್ಲಿ ಒಂದು ವಿಚಿತ್ರವಾದ ಪ್ಲಾನ್ ಹಾಕಿದ್ದಾನೆ ನೋಡಿ. ఎవరురా నువ్వు ఇంత టాలెంటెడ్ ఉన్నావు? ನಾನು ಈ ವಿಡಿಯೋ ತೆಗೆದು ಯೂಟ್ಯೂಬಲ್ಲಿ ಹಾಕಿದ್ದೀನಿ ಗೈಸ್. ಇಲ್ಲಿ ಬಗಲಿ ಕೂತಿದ್ದಾನಲ್ಲ ಆ ಹುಡುಗ, ಆ ವಿಡಿಯೋನ ತೆಗೆದ್ಬಿಟ್ಟು ಅದಕ್ಕೊಂದು ಸಾಂಗ್ ಸೆಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದಾನೆ ನೋಡಿ ಗೈಸ್, ತೋರಿಸ್ತೀನಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಹಾಗೂ ಈಗ ಮಾಡಿ ನಾವು ಬೆಂಗಳೂರು ಹತ್ರ ಬಂದಿವಿ. ನಾವು ಬೆಂಗಳೂರಿಗೆ 8 ಗಂಟೆಗೆ ಎಕ್ಸಾಕ್ಟ್ ರೀಚ್ ಆಗ್ತೀವಿ. ಇಲ್ಲಿ ನಮಗೆ 10ನೇ ಪ್ಲಾಟ್ಫಾರ್ಮಲ್ಲಿ ಬಿಟ್ಟಿದೆ ಗೈಸ್. ಇವಾಗ ನಮಗೆ ನಾವು 1ನೇ ಪ್ಲಾಟ್ಫಾರ್ಮ್ಗೆ ಹೋಗ್ಬೇಕಾಗುತ್ತೆ. 1ನೇ ಪ್ಲಾಟ್ಫಾರ್ಮಲ್ಲಿ ವೇಟಿಂಗ್ ಹಾಲ್ ಅಂತ ಇರುತ್ತೆ. ಜನರಲ್ ವೇಟಿಂಗ್ ಹಾಲ್ ಇದು, ಎಲ್ಲರೂ ಯೂಸ್ ಮಾಡ್ಕೋಬೋದು ಇದನ್ನು. ನಾವಿಲ್ಲಿ ರೂಮ್ಸ್ ಮಾಡಿಲ್ಲ ಗೈಸ್, ಹಾಗಾಗಿ ನಾವು ಇಲ್ಲೇ ಜನರಲ್ ವೇಟಿಂಗ್ ಹಾಲಲ್ಲೇ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಹೋಗ್ತಿದ್ದೀವಿ. ನಿಮಗೆ ರೂಮ್ಸ್ ಬೇಕಂದರೆ ನೀವು ಹೊರಗಡೆ ಬಂದುಬಿಟ್ಟು ರೂಮ್ಸ್ ಬುಕ್ ಮಾಡಿ ನೀವು ಫ್ರೆಶ್ ಅಪ್ ಆಗಿಬಿಟ್ಟು ಹೋಗ್ಬೋದು. ನಾವು ರೂಮ್ಸ್ ಮಾಡಿಲ್ಲ, ಹಾಗಾಗಿ ನಾವು ಇಲ್ಲೇ ಜನರಲ್ ವೇಟಿಂಗ್ ಹಾಲಲ್ಲೇ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಹೋಗ್ತಿದ್ದೀವಿ. ನಾವು ಟಿಫಿನ್ ಮಾಡಕ್ಕೆ ಹೋಗ್ತಿದ್ದೀವಿ. ನಾವು ಟಿಫಿನ್ ಮಾಡಿದ್ವಿ. ಟಿಫಿನ್ ಬಂದ್ಬಿಟ್ಟು ದೋಸೆ, 80 ರೂಪಾಯಿ ಚಾರ್ಜ್ ಮಾಡ್ತಾರೆ ಇಲ್ಲಿ. ನಾವು ಮತ್ತೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾಗುತ್ತೆ. ಬಸ್ ಸ್ಟ್ಯಾಂಡ್ನಲ್ಲಿ ಯಾಕೆ ಅಂದರೆ ನಾವು ಬಸ್ ಪಾಸ್ ತಗೋಬೇಕು. ಬಸ್ ಪಾಸ್ ತಗೊಂಡ್ರೆ ನಾವು ಎಲ್ಲಾದರೂ ಹೋಗ್ಬೋದು. ಹಾಗಾಗಿ ನಾವು ಬಸ್ ಪಾಸ್ ತಗೊಂಡ್ವಿ. ಬಸ್ ಪಾಸ್ ಬಂದ್ಬಿಟ್ಟು 80 ರೂಪಾಯಿ. ನೀವು ಮೆಟ್ರೋಗೆ ಹೋಗ್ಬೇಕಾದ್ರೆ ನೀವು ಮೆಟ್ರೋ ಮೆಜೆಸ್ಟಿಕ್ಕಿಂದ ನೀವು ಮಹಾಲಕ್ಷ್ಮಿಗೆ ಹೋಗ್ಬೇಕಾಗುತ್ತೆ. ನಾವು ಮೆಟ್ರೋ ಬಂದ್ಬಿಟ್ಟು ಇಲ್ಲೇ ಇಳಿಸುತ್ತೆ, ಬಸ್ ಬಂದ್ಬಿಟ್ಟು ಇಲ್ಲೇ ಇಳಿಸುತ್ತೆ. ನೀವು ಇಲ್ಲಿಂದ 100 ಮೀಟರ್ ನಡ್ಕೊತ ಹೋಗ್ಬೇಕಾಗುತ್ತೆ. ಆವಾಗ ನಿಮ್ಗೆ ಇಸ್ಕಾನ್ ಟೆಂಪಲ್ ಬರುತ್ತೆ. ನಾವು ಇಸ್ಕಾನ್ ಟೆಂಪಲ್ ಬಂದ್ರು ಗೈಸ್. ಇಲ್ಲಿ ಬಂದ್ಬಿಟ್ಟು ಟೈಮಿಂಗ್ ಹಾಕಿರ್ತಾರೆ, ಟೆಂಪಲ್ಸ್ ಟೈಮಿಂಗು. ನಾವಿವಾಗ ಎಂಟ್ರೆನ್ಸ್ ಹತ್ರ ಇದ್ದೀವಿ. ಫೈನಲಿ ನಾವು ದರ್ಶನಕ್ಕೆ ಹೋಗ್ತಿದ್ದೀವಿ. ನೀವು ಯಾರಾದರೂ ಬ್ಯಾಗ್ ಆಗಲಿ ಲಗೇಜ್ ಆಗಲಿ ಯಾರಾದರೂ ತಗೊಂಬಂದಿದ್ರೆ ಇಲ್ಲಿ ಲಗೇಜ್ ಕೌಂಟರ್ ಅಂತ ಇರುತ್ತೆ. ಈ ಬ್ಯಾಗ್ ಕೌಂಟ್ರಲ್ಲಿ ನೀವು ಬ್ಯಾಗ್ ಡೆಪಾಸಿಟ್ ಮಾಡಿದ್ರೆ ಒಂದು ಟೋಕನ್ ಕೊಡ್ತಾರೆ. ಮತ್ತು ಮುಂದೆ ಬರ್ತಾ ಇಲ್ಲಿ ಚಪ್ಪಲಿ ಬಿಡಬೇಕಾಗುತ್ತೆ, ಅದಕ್ಕೂ ಒಂದು ಟೋಕನ್ ಕೊಡ್ತಾರೆ. ಅವೆರಡು ಟೋಕನ್ ಕಲಿಬಾರ್ದು ಗಾಯ್ಸ್. ಯಾರನ್ನ ಕಳ್ತರೆಗಿನ ನಿಮಗೆ ಬ್ಯಾಗ್ ಆಗಲಿ ಚಪ್ಪಲಿ ಆಗಿ ಸಿಗೋದಿಲ್ಲ. ಇಲ್ಲಿ ಮುಂದೆ ಕೈ ತೊಳ್ಕೊಂಡು ನಾವು ದಕ್ಷಿಣಕ್ಕೆ ಹೋಗ್ಬೇಕು. ದಕ್ಷಿಣಕ್ಕೆ ಹೋಗ್ತಿದ್ವಿ ಗಾಯ್ಸ್. ಇಲ್ಲಿ ಎಲ್ಲ ಫೋನ್ ಎಲ್ಲ ಅಲೋ ಇದೆ. ಇಲ್ಲಿ ಫೋನ್ಸ್ ಎಲ್ಲ ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ತೆಗಿಬೋದು, ಏನಾಗೋದಿಲ್ಲ. ಮುಂದೆ ಮೇನ್ ಟೆಂಪಲ್ ಇದೆ ಅಲ್ಲ, ಅಲ್ಲಿ ಫೋನ್ಸ್ ಅಲೋ ಇಲ್ಲ. ಆದರೂ ಕೂಡ ನಿಮಗೆ ಟೆಂಪಲ್ಸ್ ತೋರಿಸ್ತೀನಿ ಗೈಸ್. ನಿಮಗೆ ಈ ವಿಡಿಯೋ ಕೊನೆ ತನಕ ನೋಡಿ. ಮುಂದೆ ನಿಮಗೆ 2 ಗುಡಿಗಳು ಬರ್ತವೆ. ಲೊಕೇಶನ್ ಬಂದ್ಬಿಟ್ಟು ಚೆನ್ನಾಗಿದೆ ಗೈಸ್. ಇಲ್ಲಿ ಮೆಟ್ರೋ ಕೂಡ ಕಾಣಿಸುತ್ತೆ ಇಲ್ಲಿಂದ. ಇದೇ ಮೆಟ್ರೋ ನೋಡಿ ಗೈಸ್. ಇಲ್ಲಿ ಬಂದಿವಿ ಗೈಸ್ ನಾವು ರಾಧಾಕೃಷ್ಣ ಮಂದಿರ. ಇಲ್ಲಿ ಫೋಟೋಸ್ ಎಲ್ಲರೂ ತಗೊಂತಿದ್ದಾರೆ. ನಾವು ಫೋಟೋಸ್ ಕೂಡ ತಗೊಂಡು ಒಳಗಡೆ ಹೋಗ್ತಿದ್ದೀವಿ. ನಾವು ಒಳಗೆ ಬರ್ತಾ ಇಲ್ಲಿ ಹರಿನಾಮ ದ್ವಾರ ಅಂತ ಇರುತ್ತೆ, ಅಲ್ಲಿಗೆ ಹೋಗ್ಬೇಕು ಗೈಸ್. ಅಲ್ಲಿ ಫಸ್ಟ್ ನೀವು ಬಂದರೆ ಇಲ್ಲಿ ಹೋಗಿ ತಪ್ಪದೆ ಇಲ್ಲಿ ಒಳಗೆ ಬನ್ನಿ. ಇಲ್ಲಿ ಲೇಟ್ ಆಗುತ್ತೆ ಅಂತ ಏನು ಅನ್ಕೊಳ್ಳಬೇಡಿ. ಇಲ್ಲಿ ಹರಿನಾಮ ದ್ವಾರ ಅಂತ ಹೋದರೆ ಇಲ್ಲಿ ಒಂದು ನಾಮ ಹೇಳ್ತಾರೆ. ಆ ನಾಮ ಇಲ್ಲಿ ಮೈಕಲ್ಲಿ ಹೇಳ್ತಾರೆ. ಅವರು ಮುಂದೆ ಒಬ್ಬರು ಲೇಡೀಸ್ ಇರ್ತಾರೆ, ಅವರು ಕೂಡ ಹೇಳ್ಕೊಡ್ತಾರೆ.
ಏನಂತ ಹೇಳ್ಕೊಡ್ತಾರೆ ಅಂತ ನಿಮಗೆ ನೀವೇ ನೋಡಿ ತೋರಿಸ್ತೀನಿ. ನೋಡಿದ್ರಲ್ಲ ಗೈಸ್, ಆ ಪದ ಹೇಳ್ಬೇಕು ನಾವು. ಇಲ್ಲಿ ಒಂದೊಂದು ಸ್ಟೆಪ್ ಹೇಳ್ತಾ ಒಂದೊಂದು ಪದ ಹೇಳ್ತಾ ಹೋಗ್ಬೇಕು. ಹೇಗೆ ಅಂದರೆ ಇಲ್ಲಿ ನೋಡ್ರಿ, ಇಲ್ಲಿ ನಾನು ನಿಂತ್ಕೊಂಡಿದ್ದೀನಲ್ಲ, ಇಲ್ಲಿ ಹರೇ ರಾಮ್ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತೇಳಿ ಒಂದು ಸ್ಟೆಪ್ ಮುಂದೆ ಹಾಕ್ಬೇಕು ಗೈಸ್. ಹೀಗೆ ಎಷ್ಟು ಸ್ಟೆಪ್ಸ್ ಇದ್ದಾವೆ ಇವೆಲ್ಲ ಪೂರ ಮ್ಯಾಲೆ ಮಟ್ಟ ಹಾಗೆ ಹೇಳ್ಕೊತ ಹೋಗ್ಬೇಕು ಗೈಸ್. ನಾವು ಹಾಗೆ ಹೇಳ್ಕೊತ ಹೋಗ್ತಿದ್ದೀನಿ. ಹರೇ ರಾಮ್ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ ಅಂತ ನಾವು ಹೇಳ್ಕೊತ ಹೋಗ್ಬೇಕು ಗೈಸ್. ಹಂಗೆ ಹೇಳ್ಕೊಂಡ್ರೆ ನಾವು ಒಳ್ಳೆಯದಾಗುತ್ತಂತ ಅನಿಸುತ್ತೆ, ಅಂದರೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಹೀಗೆ ಮುಂದೆ ಹೋಗ್ತಾ ಶ್ರೀ ಪ್ರಹ್ಲಾದ ನರಸಿಂಹಸ್ವಾಮಿ ಬರ್ತಾರೆ ಗೈಸ್. ಇಲ್ಲಿ ಫಸ್ಟ್ ಅವರು ದರ್ಶನ ಮಾಡ್ಕೋಬೇಕು. ಅವ್ರು ದರ್ಶನ ಮಾಡ್ಕೊಳ್ಳೆ ನಾವು ಸೆಕೆಂಡು, ಆಮೇಲೆ ನಾವು ಮುಂದೆ ಹೋಗ್ತಾ ಇಲ್ಲಿ ಶ್ರೀನಿವಾಸ ಬರ್ತಾರೆ ಗೈಸ್, ವೆಂಕಟೇಶ್ವರ ಸ್ವಾಮಿ ಅವ್ರ ಟೆಂಪಲ್ ಬರುತ್ತೆ. ಇಲ್ಲಿ ತೋರಿಸ್ತೀನಿ ನೋಡ್ರಿ. ಶ್ರೀ ಶ್ರೀನಿವಾಸ ಗೋವಿಂದ ಅಂತ ಇರುತ್ತಾರೆ, ಅವರೇ ವೆಂಕಟೇಶ್ವರ ಸ್ವಾಮಿ. ನಾವು ತಿರುಪತಿಯಲ್ಲಿ ಏನಿರುತ್ತೆ ಅದೇ ಎಕ್ಸಾಕ್ಟ್ ಅದೇ ಸೇಮ್ ಹಾಗೆ ನೋಡಿದಾಗ ಫೀಲ್ ಬರುತ್ತೆ. ಇವ್ರದ್ದು ವೆಂಕಟೇಶ್ವರ ಸ್ವಾಮಿನ ದರ್ಶನ ಮಾಡ್ಕೊಂಡು ನಾವು ರಾಧಾಕೃಷ್ಣ ಟೆಂಪಲ್ಗೆ ನಾವು ಹೋಗ್ತಿದ್ದೀವಿ ಇವಾಗ. ಇಲ್ಲಿ ಬಂದ್ಬಿಟ್ಟು ಮೇನ್ ಇದೆ ಗೈಸ್, ಇಲ್ಲಿ ರಾಧಾಕೃಷ್ಣ ಹತ್ರ ಫೋಟೋ ಆಗಲಿ ವಿಡಿಯೋ ಆಗಲಿ ತೆಗೆಯಂಗಿಲ್ಲ. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಭಾಳ ಜನ ಇರ್ತಾರೆ, ಹಾಗಾಗಿ ನಾವು ತೆಗೆಯಂಗಿಲ್ಲ. ಹಾಗಾಗಿ ಮಾಡಿ ನಿಮಗೆ ತೋರಿಸ್ತೀನಿ ಗೈಸ್. ವಿಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ರಾಧಾಕೃಷ್ಣ ಹೇಗಿರ್ತಾರೆ, ಎಷ್ಟು ಸುಂದರವಾಗಿರ್ತಾರೆ ನೋಡಿ ತೋರಿಸ್ತೀನಿ. ದಕ್ಷಿಣ ಮುಗೀತು ಗ್ಯಾಸ್. ಇಲ್ಲಿ ಶ್ರೀಕೃಷ್ಣ ಮಹಾಪ್ರಸಾದ ಅಂತ ಇರುತ್ತೆ. ಇಲ್ಲಿ ಎಲ್ಲರೂ ಪ್ರಸಾದ ತಗೋರಿ, ಇಲ್ಲಾಂದರೆ ಇಲ್ಲ. ಇಲ್ಲಿ ಯಾಕಂದರೆ ಇಲ್ಲೆಲ್ಲ ಬೇಕ್ರಿ ಐಟಮ್ ಸಿಗುತ್ತೆ ಇಲ್ಲೆಲ್ಲ. ಎನಿ ಸ್ವೀಟ್ ಯಾವಾದರೂ ನೀವು ಏನು ಬೇಕಾದರೂ ಸಿಗ್ತೇವೆ. ಗೋಬಿ ಸಿಗುತ್ತೆ, ಎಲ್ಲ ಪ್ರತಿಯೊಂದು ಸಿಗುತ್ತೆ ಗ್ಯಾಸ್. ನೀವು ಇಲ್ಲಿ 1 to 2 ಖರ್ಚಾಗಿರುತ್ತೆ. ನಾವು ತಿನ್ನೋಕ್ಕೆ ಹೋಗಿಲ್ಲ ಗ್ಯಾಸ್, ಯಾಕೆ ಅಂತೇಳಿ. ಇಲ್ಲಿ ಅನ್ನದಾನ ಇರುತ್ತೆ ಗ್ಯಾಸ್, ಪ್ರಸಾದ ಕೊಡ್ತಾರೆ. ಇಲ್ಲಿಗೆ ನಮ್ಮ ವಿಡಿಯೋ ಎಂಡ್ ಆಗುತ್ತೆ ಗ್ಯಾಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗ್ಯಾಸ್. ನೀವೊಂದು ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಇನ್ನೊಂದು ವಿಡಿಯೋ ಮಾಡ್ಬೇಕಂತೇಳಿ ಇಂಟ್ರೆಸ್ಟ್ ಬರುತ್ತೆ. ಹಾಗಾಗಿ ಒಂದು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗ್ಯಾಸ್. ಎಲ್ಲರಿಗೂ ಗುಡ್ ಬಾಯ್.